ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿಕನ್ನಡ 2ನೇ ತರಗತಿ ಪಾಠ 3 ಗೆಳೆತನ ಗದ್ಯ ಇದರ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಈಗ ಮೊದಲಿಗೆ ಪಾಠ ಪೂರ್ವ ಚಟುವಟಿಕೆ. ಚುಕ್ಕಿಗಳನ್ನು ಸೇರಿಸಿ ಚಿತ್ರ ಪೂರ್ಣ ಮಾಡಿ ಬಣ್ಣ ತುಂಬಿ ಪ್ರಾಣಿಗಳನ್ನು ಗುರುತಿಸಿ ಹೆಸರು ಬರೆಯಿರಿ. ಇಲ್ಲಿ ಚುಕ್ಕಿಗಳನ್ನು ಕೊಟ್ಟಿದ್ದಾರೆ, ಇದನ್ನು ಸೇರಿಸಿಬಿಟ್ಟು ಚಿತ್ರವನ್ನು ಪೂರ್ಣ ಮಾಡಬೇಕು. ಪ್ರಾಣಿ ಯಾವುದು ಅಂತ ಹೇಳಿ ಗುರುತಿಸಿ ಕೆಳಗೆ ಬರಿಬೇಕು. ಇದಕ್ಕೆ ಬಣ್ಣ ತುಂಬಬೇಕು ನಂತರ, ಸರಿನಾ? ಮೊದಲಿಗೆ ಇದ್ಯಾವ ಚಿತ್ರ? ಒಂಟೆ. ಪ್ರಾಣಿಯ ಹೆಸರು ಯಾವುದು? ಒಂಟೆ. ಈ ಪ್ರಾಣಿಯ ಹೆಸರು ಕುದುರೆ. ಇದಕ್ಕೆ ಬಣ್ಣವನ್ನು ತುಂಬಬೇಕು ನೀವು. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಒಂದೇ ಕಡೆ ವಾಸಿಸುತ್ತಿದ್ದವು. ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು. ಅದಕ್ಕೆ ಒಂಟೆ, ಕುದುರೆಯಣ್ಣ, ನಾವಿಬ್ಬರೂ ಸಮಾನರು ಅಲ್ಲವೇ ಎಂದು ಹೇಳಿತು. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಆಗ ಅದು, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು. ಒಂಟೆ ಒಪ್ಪಿಕೊಂಡಿತು. ಅವು ಆನೆಯ ಬಳಿಗೆ ಹೋದವು. ಕುದುರೆಯು, ಆನೆಯಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು. ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ, ತಮ್ಮಂದಿರ, ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ. ಆದರೆ ಸ್ಪರ್ಧೆಯು 2 ಸಲ ಇರಲಿ. ಅನಂತರ ತೀರ್ಮಾನಿಸೋಣ ಎಂಬ ಸಲಹೆಯನ್ನು ನೀಡಿತು. ಸ್ನೇಹಿತರಿಬ್ಬರೂ ಒಪ್ಪಿಕೊಂಡರು. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ, ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆ ನೀಡಿತು. ಆನೆಯು ಅಲ್ಲಿಗೆ ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ಗೆದ್ದ ಕುದುರೆ, ನೋಡಿದಿರಾ, ನಾನೇ ಹೆಚ್ಚು ಅಂತ ಗೊತ್ತಾಯಿತೆ. ಗೆದ್ದ ಕುದುರೆ, ನೋಡಿದಿರಾ, ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಎಂದು ಜಂಭದಿಂದ ಹೇಳಿತು. ಆನೆಯು, ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ, ಅದೂ ಆಗಲಿ. ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. ಓಹೋ, ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಆನೆಯು 2ನೇಯ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. 2ನೇಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನೀವಿಬ್ಬರೂ ಒಳ್ಳೆಯ ಗೆಳೆಯರಾಗಿದ್ದವರು. ಮುಂದೆಯೂ ಹಾಗೆಯೇ ಇರಿ. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ಗೆಳೆತನ ಸಹಬಾಳ್ವೆಗೆ ಸೋಪಾನ. ಓದಿದ ಪದಗಳು, ಇವುಗಳನ್ನು ಗಟ್ಟಿಯಾಗಿ ಓದು. ಒಳ್ಳೆಯ, ಹುಡುಕು, ಆಲೋಚನೆ, ಗೆಳೆಯ,
ನಮ್ಮಿಬ್ಬರು, ಹೆಚ್ಚು, ಸ್ಪರ್ಧೆ, ಏರ್ಪಡಿಸು, ಸಲಹೆ, ತೀರ್ಮಾನಿಸು, ಆರಂಭ, ಜಂಬ, ಸೂಚನೆ, ಶುರು, ಪ್ರಾರಂಭ, ಮರಳು, ಅರಿವು, ವಿಶೇಷತೆ, ಆನಂದ. ಆ ಪದಗಳ ಅರ್ಥ: ಗೆಳೆಯ, ಗೆಳೆಯ ಅಂದರೆ ಸ್ನೇಹಿತ. ಜಂಬ, ಜಂಬ ಅಂದರೆ ಗರ್ವ. ತೀರ್ಮಾನ, ತೀರ್ಮಾನ ಅಂದರೆ ತೀರ್ಪು. ಸ್ಪರ್ಧೆ, ಪೈಪೋಟಿ. ಒಪ್ಪಂದ, ಒಪ್ಪಂದ ಅಂದರೆ ಸಮ್ಮತಿ, ಒಮ್ಮತ. ಅರಿವು, ಅರಿವು ಅಂದರೆ ತಿಳಿವಳಿಕೆ. ಆಲೋಚನೆ, ಆಲೋಚನೆ ಅಂದರೆ ಯೋಚಿಸುವುದು. ಅಭ್ಯಾಸವನ್ನು ನೋಡೋಣ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆ. ಮೊದಲನೇ ಪ್ರಶ್ನೆ: ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು? ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು. ಎರಡನೆಯ ಪ್ರಶ್ನೆ: ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು? ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು. ಮೂರನೆಯ ಪ್ರಶ್ನೆ: ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು? ಉತ್ತರ: ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿದರು. ನಾಲ್ಕನೆಯದು: ಆನೆಯು ಎರಡನೇ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು? ಉತ್ತರ: ಆನೆಯು ಎರಡನೇ ಸಲ ಓಟದ ಆಟವನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಉತ್ತರ ಏನು? ಹೆಚ್ಚು ಮರಳು ಇರುವ ಜಾಗದಲ್ಲಿ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೇದು: ನಾವಿಬ್ಬರು ಸಮಾನರು ಅಲ್ಲವೇ? ಈ ಮಾತನ್ನು ಯಾರು ಹೇಳಿದರು? ಒಂಟೆ ಹೇಳಿತು. ಯಾರಿಗೆ ಹೇಳಿತು? ಯಾರಿಗೆ ಹೇಳಿದರು? ಕುದುರೆಗೆ ಹೇಳಿತು. ಈ ಮಾತನ್ನು ಒಂಟೆ ಕುದುರೆಗೆ ಹೇಳಿತು. ಎರಡನೆಯದು: ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಈ ಮಾತನ್ನು ಯಾರು ಹೇಳಿದರು? ಕುದುರೆ ಹೇಳಿತು. ಯಾರಿಗೆ ಹೇಳಿದರು? ಒಂಟೆಗೆ ಹೇಳಿತು. ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಈ ಮಾತನ್ನು ಕುದುರೆಯು ಒಂಟೆಗೆ ಹೇಳಿತು. ನಂತರ ಮೂರನೆಯದು: ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಈ ಮಾತನ್ನು ಯಾರು ಹೇಳಿದರು? ಆನೆ ಹೇಳಿತು. ಯಾರಿಗೆ ಹೇಳಿದರು? ಕುದುರೆ ಮತ್ತು ಒಂಟೆಗೆ ಹೇಳಿತು. ಇದಿಷ್ಟು ಯಾರು ಯಾರಿಗೆ ಹೇಳಿದ್ರು ಆಯಿತು. ನಂತರ ಈ ಪಾಠದಲ್ಲಿ ಒತ್ತಕ್ಷರವಿರುವ ಪದಗಳನ್ನು ಗುರುತಿಸಿ ಖಾಲಿ ಜಾಗಗಳಲ್ಲಿ ಬರೆಯಿರಿ. ಪಾಠದಲ್ಲಿರುವಂತಹ ಒತ್ತಕ್ಷರಗಳು ಇವು. ಇನ್ನೂ ತುಂಬ ಒತ್ತಕ್ಷರಗಳಿದ್ದಾವೆ. ನಾನು ಆರಿಸಿ ಇಷ್ಟು ಒತ್ತಕ್ಷರಗಳನ್ನು ಬರೆದಿದ್ದೀನಿ. ಹೆಚ್ಚು, ಸ್ವಲ್ಪ, ತಮ್ಮಂದಿರ, ಸುಮ್ಮನೆ, ಸ್ಪರ್ಧೆ, ಹತ್ತಿರ, ಸ್ನೇಹಿತ, ಅಲ್ಲಿಗೆ, ಒಪ್ಪಂದ. ಈ ಕೊಟ್ಟಿರುವ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಸ್ಪಷ್ಟವಾಗಿ ಉಚ್ಚರಿಸಬೇಕು. ಈ, ಐ, ಔ, ಖ, ಘ, ಶ, ಣ, ಛ, ಶ, ಣ, ಝ, ನ್ಯ, ಠ, ಢ, ಫ. ನಂತರ ಉ. ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ. ಮೊದಲನೇದು ರೇಖೂದು, ಇದು ಕುದುರೆ. ಎರಡನೇದು ಲ ಸ ಹೆ, ಇದು ಸ ಲ ಹೆ, ಸಲಹೆ, ಸಲಹೆ. ಮೂರನೇದು ಕು ಹು ಡು, ಹು ಡು ಕು, ಹುಡುಕು. ನಾಲ್ಕನೇದು ಯ ವೋ ಳೆ, ಯ ವೋ ಳೆ, ಒಳ್ಳೆಯ, ಒಳ್ಳೆಯ. ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ಮೊದಲನೇದು ಗಾದೆ ಮಾತು ಯಾವುದು? ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಫುಲ್ ಸ್ಟಾಪ್. ಎರಡನೇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು.
ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳ ಸಹಾಯದಿಂದ ಖಾಲಿ ಜಾಗದಲ್ಲಿ ಪದಗಳನ್ನು ರಚಿಸಿ. ಈ ವೃತ್ತದಲ್ಲಿರುವ ಅಕ್ಷರಗಳ ಸಹಾಯದಿಂದ ಪದಗಳನ್ನು ನಾವು ರಚಿಸಬೇಕು. ಮೊದಲನೇ ಪದ ಅಮ್ಮ. ಅಮ್ಮ ಅಂತ ಹೇಳಿ ಇಲ್ಲಿ ಮಾದರಿಯನ್ನು ಕೊಟ್ಟಿದ್ದಾರೆ. ನಾವು ಹಾಗೆಯೇ ನಂತರ ಯಾವುದು ಮಾಡಬೇಕು? ಅಕ್ಕ. ಅಕ್ಕ ಇಲ್ಲಿ ಬರೆಯೋಣ ಅಕ್ಕ ಅಂಥೇಳಿ. ನಂತರ ಅಪ್ಪ. ಅಪ್ಪ. ಅಯ್ಯ. ಅಯ್ಯ ಯಾಗೆ ಯಾವತ್ತು. ಅಣ್ಣ. ಅಣ್ಣ. ನಂತರ ಅವ್ವ. ಅವ್ವ. ನಂತರ ಅಜ್ಜ. ಅಜ್ಜ. ನಂತರ ಅಜ್ಜಿ. ಅಜ್ಜಿ. ಓದೋಣ ಮಾದರಿಯನ್ನು. ಅಮ್ಮ. ಅಮ್ಮ. ಅಕ್ಕ. ಅಕ್ಕ. ಅಪ್ಪ. ಅಪ್ಪ. ಅಯ್ಯ. 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 ಅಣ್ಣ. ಅಣ್ಣ. ಅವ್ವ. ಅವ್ವ. ಅಜ್ಜ. ಅಜ್ಜ. ಅಜ್ಜಿ. ಅಜ್ಜಿ. ಈ ಮರದಲ್ಲಿರುವ ಪದಗಳನ್ನು ಕೆಳಗಿನ ಖಾಲಿ ಜಾಗದಲ್ಲಿ ಹೇಳುತ್ತಾ ಬರೆಯಿರಿ. ಪದಗಳನ್ನ ಇಲ್ಲಿ ಬರ್ಕೊಂಡು ಹೋಗಬೇಕು. ಚಂದ್ರ. ಚಂದ್ರ ಕೊಟ್ಟಿದ್ದಾರಲ್ಲ ಇಲ್ಲಿ, ಚಂದ್ರ ಆಯಿತು. ಅರಣ್ಯ. ಅರಣ್ಯ ಎಲ್ಲುಂಟು? ಇಲ್ಲಿದೆ ಅರಣ್ಯ. ನಂತರ ಸೂರ್ಯ. ಸೂರ್ಯ. ಅಂತ್ಯ. ಅಂತ್ಯ. ಪ್ರಾಣಿ. ಪ್ರಾಣಿ. ಅಕ್ಷರ. ಅಕ್ಷರ. ಪಕ್ಷಿ. ಪಕ್ಷಿ. ಆಕೃತಿ. ಆಕೃತಿ. ಸ್ಪರ್ಧೆ. ಸ್ಪರ್ಧೆ. ನಂತರ ರೈತ. ರೈತ. ಸ್ಥಳ ಇಲ್ಲಿ ಬರ್ತಿದ್ದೀನಿ ನಾನು. ಮತ್ತು ಹೆಮ್ಮೆ. ಹೆಮ್ಮೆ ಅಂತ ಇಲ್ಲಿ ಬರ್ತಿದ್ದೀನಿ. ಇದಿಷ್ಟು ಗೆಳೆತನ ಪಾಠದ ಪ್ರಶ್ನೋತ್ತರಗಳು ಮತ್ತು ಚಟುವಟಿಕೆಗಳು. ಧನ್ಯವಾದಗಳು.